ತಪ್ಪು ಮಾಡಿದಾಗ ದೊಡ್ಡವರು ಚಿಕ್ಕವರು ಅಂತೇನಿರಲ್ಲ, ಕ್ಷಮೆ ಕೇಳಲೇಬೇಕು. ದುಡ್ಡಿದ್ರೆ ಮಾತ್ರ ಏನವ್ರು ಕೊಂಬಿರುತ್ತ? ಅಷ್ಟಕ್ಕೂ ಅಷ್ಟೆಲ್ಲ ಅವಮಾನ ಆದ್ಮೇಲೂ ನೀನ್ ಯಾಕೆ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಅಮ್ಮ, ಈಗೆಲ್ಲ ಸರಿ ಹೋಗಿದ್ಯಲ್ಲ? ಏನ್ ಸರಿ ಹೋಗ್ತಿಲ್ಲ. ದುಡಿತಿದ್ದೀನಿ ಅನ್ನೋ ಭಂಡ ಧೈರ್ಯದಲ್ಲಿ ಇನ್ನೊಂದಷ್ಟು ಸಾಲ ಮಾಡ್ತಾಳಷ್ಟೆ. ಸಾಲ ಮಾಡಿರೋರು ಯಾರು? ಕೇಳಿಸ್ಕೋಬೇಕಾಗಿರೋದು ಇನ್ಯಾರು? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತ ಅಮ್ಮ? ಹೇಳಿದ್ನಲ್ಲ, ನಿನ್ ಮದ್ವೆ ವಿಷಯ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ನಾನಂತೂ ನಿನ್ ಸಪೋರ್ಟ್. ವಾಟ್ಸಪ್ಪಲ್ಲಿ ಒಂದಷ್ಟು ಗ್ರೂಪ್ಗಳಿದಾವೆ, ಅದಕ್ಕೂ ಸೇರೋಣ. ಹಾಗೆ ಮ್ಯಾಟ್ರಿಮನಿ ಸೈಟ್ಗೂ ಅಕ್ಕನ ಜಾತಕ ಹಾಕೋಣ. ಅದಕ್ಕೂ ಮೊದಲು ಇವಳಿಗೆ ಯಾವ ಥರ ಹುಡುಗ ಬೇಕು ಅನ್ನೋದು ನನಗೆ ಗೊತ್ತಾಗಬೇಕು. ನಿಮಗೆಲ್ಲ ಯಾವ್ದು ಸರಿ ಅನ್ಸುತ್ತೋ ಅದೇ ರೀತಿ ಮಾಡಿ. ನೀವು ತೋರಿಸಿದ ಹುಡುಗನ್ನೇ ನಾನು ಮದುವೆ ಆಗ್ತೀನಿ. ಇದೇ ನಮ್ಮ ಕಾಲನ? ಹಸೆ ಮನೆ ಮೇಲೇನೆ ಮೊದಲನೇ ಸಲ ಹುಡುಗನ್ ನೋಡೋಕೆ. ನಿನಗೆಂಥ ಹುಡುಗ ಬೇಕು ಅಂತ ನಮ್ಮನ್ನು ಯಾರು ಕೇಳೋರು ಇರಲಿಲ್ಲ. ಕೇಳಿದ್ರು ಇಂಥ ಹುಡುಗ ಬೇಕು ಅಂತ ಹೇಳೋಕ್ಕೂ ನಮಗೆ ಗೊತ್ತಿರಲಿಲ್ಲ. ಏನೋ ನನ್ನ ಪುಣ್ಯ ನಿಮ್ಮ ಅಪ್ಪನ ಅಂತ ಒಳ್ಳೆ ಗಂಡ ಸಿಕ್ಕಿತ್ತು. ಆದರೆ ಈಗ ಹಾಗೆಲ್ಲ ನಡೆಯಲ್ವಲ್ಲ. ವಯಸ್ಸು ನೋಡಿ ಮದುವೆ ಮಾಡೋಕ್ಕಾಗಲ್ಲ. ಮನ್ಸಿಗೆ ಇಷ್ಟ ಆದ ಹುಡುಗನ್ನೇ ಹುಡುಕ್ಬೇಕು. ಆಹಾ, ಕರೆಕ್ಟಾಗಿ ಹೇಳ್ದೆ ಅಮ್ಮ. ಮದ್ವೆ ಆಗೋದು ಅಕ್ಕ, ನಾವಲ್ಲ. ಅವಳಿಗೆ ಇಷ್ಟ ಆಗೋ ಥರ ಹುಡುಗನ್ನೇ ಹುಡ್ಕೋಣ. ಬೇಗ ಬೇಗ ಹೇಳಕ್ ಹೇಳು. ರಾತ್ರಿ ಇಡೀ ಇಲ್ಲೇ ಕೂತ್ಕೊಂಡು ಕೇಳೋಕೆ ನನಗೆ ಪುರ್ಸೊತ್ತಿಲ್ಲ. ಅಕ್ಕ, ನಿನ್ ಗಂಡ ಹೇಗಿರ್ಬೇಕು ಹೇಳು? ಅಮ್ಮನೇ ಕೇಳ್ತಿದಾರಲ್ಲ. ಅವಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಮತ್ತೆ ನೀನು ಟೆನ್ಷನ್ ಮಾಡ್ಕೊಂಡು ಮನ್ಸು ಹಾಳು ಮಾಡ್ಕೊಂಡು ಈ ಹಾಳು ಮೂಳೆಲ್ಲ ತಿನ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಂಡೆ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಈಗಂಥದ್ದು ಏನಾಯ್ತು? ಏನೂ ಆಗಿಲ್ಲಪ್ಪ. ನಿನಗೆ ಈ ಪ್ರೀತಿ ಪಿತ್ತ ಉಸಿರು ಕಟ್ತಾ ಇದ್ರು ಏನಾಗಿದೆ ಅಂತ ನಾನೇ ಹೇಳ್ಬೇಕಲ್ವಾ? ಹೌದು, ನಂಗೆ ಟೆನ್ಷನ್ ಆಗಿದೆ. ಇಷ್ಟು ದಿನ ವಿಕ್ಕಿ ಅಂತ ಆಚೆ ಓಡಾಡ್ತಿರ್ಬೇಕಾದ್ರೆ ಎದ್ರಿತೆ. ಆದರೆ ಈಗ ಮಿಸ್ ಮೂಗುತಿ ಮನೇಲಿ ಇರಬೇಕಾದ್ರೆ ವಿರಾಟ್ ಸಂಪತ್ ಐಡೆಂಟಿಟಿನ ಹೇಗೆ ಮುಚ್ಚಿಡಬೇಕು ಅಂತ ಯೋಚನೆ ಆಗಿದೆ. ಅಪರೂಪಕ್ಕೆ ಸುಳ್ಳು ಹೇಳಿದ್ರೆ ಹೀಗೆ ಆಗೋದು. ಏನಂದೆ? ಸದ್ಯ ಈಗಲಾದ್ರೂ ರಿಯಾಲಿಟಿ ಏನು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನಾನು ಏನು ಮಾಡಲಿ ಅಭಿ? ಮಿಸ್ ಮೂಗುತಿಗೆ ನಾನು ವಿರಾಟ್ ಸಂಪತ್ ಅಂತ ಗೊತ್ತಾಗಬಾರ್ದು, ಆ ಕಡೆ ಮನೆಯವ್ರಿಗೆ ನಾನು ಮಲ್ಲಿನ ಇಷ್ಟಪಡ್ತೀನಿ ಅಂತ ಗೊತ್ತಾಗಬಾರ್ದು. ಇಬ್ಬರಿಗೂ ಸ್ಟೇಟಸ್ ಪ್ರಾಬ್ಲಮ್ಮೇ. ಮಲ್ಲಿಗೆ ಶ್ರೀಮಂತರು ಕಂಡ್ರೆ ಆಗಲ್ಲ, ಅಮ್ಮಂಗೆ ನೀನು ಶ್ರೀಮಂತಿಗೆ ಬಿಟ್ಟು ನಡ್ಕೊಳ್ಳೋದು ಕಂಡ್ರೆ ಆಗಲ್ಲ. ಹೀಗಿದ್ದಾಗ ಯಾವ ಧೈರ್ಯದಲ್ಲೂ ಮುಂದುವರಿತೀಯಾ? ನಿನ್ನ ಲವ್ ಸ್ಟೋರಿಗೆ ಸಮಾಧಿ ಕಟ್ಟೋದೇ ಬೆಟರ್. ಮುಂದೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇದೆ, ಆದರೆ ಏನಾಗುತ್ತೋ ಅಂತ ಭಯ ಇಲ್ಲ. ನೀನು ಹೆಂಗಿದ್ರು ಓವರಾಗಿ ಥಿಂಕ್ ಮಾಡ್ತಿದ್ಯಲ್ಲ, ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಅಂದರೆ ಒಂದು ವೇಳೆ ಎಲ್ಲ ಸರಿಯಾಗಿ ಮಿಸ್ ಮೂಗುತಿಗೆ ಶ್ರೀಮಂತರ ಮೇಲೆ ಒಳ್ಳೆ ಅಭಿಪ್ರಾಯ ಬಂದು ಅಮ್ಮಂಗೆ ಸ್ಟೇಟಸ್ ಎಲ್ಲ ಮ್ಯಾಟರ್ ಆಗಲ್ಲ ಅಂತ ರಿಯಲೈಸ್ ಆದರೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಾಗಲ್ಲ? ಭಾವನೆ ಅದಾಗೆ ಬದಲಾಗಲ್ಲ, ಬದಲು ಮಾಡಬೇಕು. ಇಲ್ಲಿ ಬೆಕ್ಕಿ ಗಂಟೆ ಕಟ್ಟೋರು ಯಾರು? ಮಲ್ಲಿ. ಅಮ್ಮನ ಮನಸ್ಥಿತಿ ಸರಿ ಮಾಡೋರು ಯಾರು? ಇನ್ಯಾರು? ನಾನು. ಅದಷ್ಟು ಸುಲಭ ಅಲ್ಲ ಬಾಸು. ಕಷ್ಟ ಇದೆ. ಹಾಗಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಬದಲಾಯಿಸ್ತೀನಿ. ಎಲ್ಲರೂ ಮನಸ್ಥಿತಿನೂ ಬದಲಾಯಿಸ್ತೀನಿ. ಅಲ್ಲ ಕಣೋ, ಅವ್ರು ಬದಲಾಗ್ತಾರೇನೋ ನಂಬಿಕೆ ನಿನಗಿದೆಯಾ? ಖಂಡಿತ ಇದೆ. ಮಿಸ್ ಮೂಗುತಿಗೆ ಒಳ್ಳೆ ಮನಸ್ಸನ್ನೋದು ಅಂತಸ್ತು ನೋಡಿ ಬರಲ್ಲ ಅಂತ ಅರ್ಥ ಮಾಡಿಸ್ತೀನಿ. ಅಮ್ಮಮ್ಮಗೆ ಕೊನೆ ತನಕ ಇರೋದು ನೆಮ್ಮದಿ, ಈ ಕ್ಷಣದ ಪ್ರೀತಿ ಹೊರತು ಅಂತಸ್ತಲ್ಲ ಅನ್ನೋದನ್ನು ಗೊತ್ತಾಗೋ ಥರ ಮಾಡ್ತೀನಿ. ನನ್ನ ಲಿಸ್ಟಲ್ಲಿರೋ ಮುಂದಿನ ಗೋಲ್ ಇದು. ಇದಲ್ಲಿ ನಾನು ಗೆಲ್ಲೇಬೇಕು, ಗೆದ್ದೇ ಗೆಲ್ತೀನಿ. ನಿಂದೊಂದು ಲಿಸ್ಟ್ ಇದೆಯಲ್ಲ ಅಕ್ಕ, ಹೇಳು. ಶ್ರೀಮಂತರ ಮನೆ ಹುಡುಗ ಬೇಡ, ಸೀದಾ ಸಾದಾ ಸಿಂಪಲ್ ಹುಡುಗ ಸಾಕು, ಅಷ್ಟೇ ಅಲ್ವಾ? ಹೌದಮ್ಮ, ಅಷ್ಟೇ. ಶ್ರೀಮಂತರ ಮನೆ ಹುಡುಗ ಬೇಡ ಅನ್ನೋ ವಿಷಯ ಮುಂಚೆ ಗೊತ್ತಿರೋದೆ. ನಿನಗೆ ಹುಡುಗ ಹೇಗಿರಬೇಕು ಅಂತ ಕೇಳ್ತಾ ಇದ್ದೇನೆ. ನೋಡು, ಇಷ್ಟು ದಿನ ನೀನು ಇಲ್ಲಿ ಕಳೆದಿರೋದು ನಿನ್ನ ಜೀವನದ ಕಾಲು ಭಾಗ ಅಷ್ಟೆ. ಉಳಿದ ಮುಕ್ಕಾಲು ಭಾಗ ಇನ್ನು ನೀನು ನಿನ್ನ ಗಂಡನ ಜೊತೆ ಕಳಿಬೇಕು. ನೀನು ಅವನಿಗೆ ಹೊಂದ್ಕೊಂಡು ಹೋಗೋದು ಎಷ್ಟು ಮುಖ್ಯನೋ, ಅವನು ನಿನ್ನ ಮನಸ್ಸಿಗೆ ಇಷ್ಟ ಆಗಬೇಕು ಅನ್ನೋದು ಅಷ್ಟೇ ಮುಖ್ಯ.
ಹೇಳು. ತೀರಾ ದೊಡ್ಡ ದೊಡ್ಡ ಆಸೆನಿಲ್ಲಮ್ಮ ನನಗೆ. ತಾನು ಅಂತ ಬದುಕೋಕ್ಕಿಂತ ತನ್ನವರು ಅಂತ ಬದುಕೊಂಡು ಸಿಕ್ಕಿದ್ರೆ ಒಳ್ಳೇದು. ಯಾರಾದರೂ ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ನಾನಿದ್ದೀನಿ ಅಂತ ಹೇಳೋ ಗುಣ ಇರಬೇಕು. ಮನಸ್ಸಿಗೂ ನಾಲ್ಗೆಗೂ ಮಧ್ಯ ಫಿಲ್ಟರೇ ಇರಬಾರ್ದು. ಅವನ ಜೊತೆ ಮಾತುಕತೆ ತೀರಾ ಸಲೀಸಾಗಿರಬೇಕು, ಫ್ರೆಂಡ್ಸ್ ಜೊತೆ ಮಾತಾಡೋ ಹಾಗೆ. ಹುಡುಗ ನೋಡೋಕೆ ಹೇಗಿರಬೇಕು? ಅಮ್ಮ, ಅಂದ ಅನ್ನೋದು ನೋಡೋರ್ ಕಣ್ಣಲ್ಲಿರುತ್ತೆ ಹೊರತು ನಮ್ಮಲ್ಲಲ್ಲ. ಗುಣ ಇಷ್ಟಪಡೋರ್ಗೆ ಕಲ್ಲಲ್ಲೂ ದೇವ್ರು ಕಾಣ್ತಾರೆ. ಅದೇ ಅಂದ ಇಷ್ಟಪಡೋರ್ಗೆ ದೇವರಲ್ಲೂ ಕಲ್ಲು ಕಾಣುತ್ತೆ. ಸರಿಯಾಗಿ ಹೇಳಿದೆ. ಆಯ್ತು, ಬ್ರೋಕರ್ ಹತ್ರ ಮಾತಾಡ್ತೀನಿ. ಅಮ್ಮ ನನಗೆ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಜಾತಕ ಹೊಂದಿದ್ರೆ ಯಾವ ಹುಡುಗನ ಜೊತೆ ಬೇಕಾದರೂ ಮದುವೆ ಮಾಡಿಸ್ತಾಳೆ ಅನ್ನೋ ಭಯ ಏನು ಬೇಡ ನಿನಗೆ. ನಿನ್ನ ಮನಸ್ಸಿಗೆ ಒಪ್ಪುವಂಥ ಹುಡುಗ ಸಿಕ್ಕಿದ್ರೆ ಮಾತ್ರನೇ ನಿನ್ನ ಮದುವೆ. ನಿನ್ನ ಮದುವೆ ನನಗೇನು ಹೊರೆ ಅಲ್ಲ, ಅದು ನನ್ನ ಕರ್ತವ್ಯ. ಯಾಕೋ ಹಂಗ್ ನೋಡ್ತಾ ಇದ್ಯಾ? ನೀನು ಯಾರ ಬಗ್ಗೆ ಹೇಳಿದ್ದು? ಯಾರ ಬಗ್ಗೆ? ಅಕ್ಕ, ನೀನು ಹೇಳಿದ ಮಾತನ್ನ ಇನ್ನೊಂದ್ಸಲ ನೆನ್ಸ್ಕೊ. ಅದನ್ನ ಕೇಳ್ತಾ ಯಾರು ನೆನಪಾಗ್ತಾರೆ ಯೋಚನೆ ಮಾಡು. ತಾನು ಅಂತ ಬದುಕೋಕ್ಕಿಂತ ತನ್ನವರು ಅಂತ ಬದುಕೊಂಡು ಸಿಕ್ಕಿದ್ರೆ ಒಳ್ಳೇದು. ಯಾರಾದ್ರೂ ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ನಾನಿದ್ದೀನಿ ಅಂತ ಹೇಳೋ ಗುಣ ಇರಬೇಕು. ದುಡ್ಡು ಕೊಟ್ರೆ ಹೋಗ್ತೀರಾ? ಅದ್ರ ವ್ಯಾಲ್ಯೂ ಕಡಿಮೆ ಅಂದ್ರೂ 1.5 ಲಕ್ಷ. ಅದೇನೋ 1 ಲಕ್ಷ ಕಂತು ಒಂದಲ್ಲ, 50,000 ಜಾಸ್ತಿನೇ ಇದೆ. ಮನ್ಸಿಗೂ ನಾಲ್ಗೆಗೂ ಮಧ್ಯ ಫಿಲ್ಟರೇ ಇರಬಾರ್ದು. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ, ಮಾತಾಡಕ್ಕೆ ಕಾರಣ ಹುಡುಕ್ತೀನಿ ಅಂದ್ರೆ ತಪ್ಪಾಗತ್ತಾ? ನಿಮ್ಮ ಜೊತೆ ಮಾತಾಡೋದು ಅಂದ್ರೆ ನನಗಿಷ್ಟ. ತಮಾಷೆ ಮಾಡ್ತಿಲ್ಲ ತಾನೆ?